ನನಗೂ ಮತ್ತು ನನ್ನ ಕುಟುಂಬದವರಿಗೂ ಮತ್ತು ನನ್ನ ಈ ಒಂದು ಸಂಸ್ಥೆಗೆ ಆಶೀರ್ವಾದ ಮಾಡಲು ಬಂದಿದ್ದಾರೆ. ಈಗ ನಮ್ಮ ಕಡೆಯಿಂದ ನಮ್ಮ ಐಶ್ವರ್ಯ ಗೋಲ್ಡ್ ಕಂಪನಿ ವತಿಯಿಂದ ನನ್ನ ಗುರುಗಳಿಗೆ ಮಾಲಾರ್ಪಣೆ. ಶ್ರೀಯುತ ಯುವ ಮುಖಂಡರು, ಜನಪ್ರಿಯ ಶಾಸಕರಿಗೆ ಒಂದು ಚಿಕ್ಕ ಐಶ್ವರ್ಯ ಗೋಲ್ಡ್ ಕಂಪನಿ ವತಿಯಿಂದ ನಮ್ಮ ಇಲ್ಲಿ ಬಾ, ಈ ಕಡೆ ಇಲ್ಲಿಂದ ಮುಂದೋದ್ರಿ. ನಮ್ಮ ರಾಜ್ಯ ಸರ್ಕಾರದ ಸಚಿವರಾದಂಥ KH ಮುನಿಯಪ್ಪ ಅಣ್ಣವರೇ, ಹಾಗೆ ನಮ್ಮ ಸ್ವಾಮೀಜಿಗಳಿಗೆ ನಾನು ನಮಸ್ಕಾರಗಳನ್ನ ಮಾಡ್ತಾ, ಇವತ್ತಿನ ಈ ಒಂದು ಕಾರ್ಯಕ್ರಮದ ವ್ಯವಸ್ಥಾಪಕರು, ನಿರ್ದೇಶಕರಾಗಿರ್ತಕ್ಕಂಥ ನಾರಾಯಣ್ ಗೌಡರು ಏನು ಒಂದು ಜನರಿಗೆ ಸಹಾಯ ಮಾಡುವ ಒಂದು ಉದ್ದೇಶದಿಂದ ಈ ಒಂದು ಕಚೇರಿಯನ್ನು ನಮ್ಮ ಕ್ಷೇತ್ರದಲ್ಲಿ ತೆರೆದಿದ್ದಾರೆ. ಅವರಿಗೆ ಶುಭವನ್ನ ಕೋರ್ತಾ, ಒಳ್ಳೇದಾಗ್ಲಿ, ಒಳ್ಳೆ ಕೆಲಸ ಮಾಡಲಿ, ಒಳ್ಳೆಯ ರೀತಿಯಲ್ಲಿ ಜನರಿಗೆ ಸಹಾಯ ಆಗುವಂತ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಅವ್ರಿಗೆ ನಮ್ಮ ಸಹಕಾರ ಖಂಡಿತವಾಗ್ಲೂ ಈ ಸಂದರ್ಭದಲ್ಲಿ ಇರುತ್ತೆ ಅಂತ ಹೇಳ್ತಾ, ನಮ್ನೆಲ್ಲ ಉದ್ದೇಶಿಸಿ ಬಿಡುವ ಸಮಯದಲ್ಲಿ ಬಂದಂತ ನಮ್ಮ ಸಚಿವರಾದಂಥ ಮುನಿಯಪ್ಪನವರು ತಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಐಶ್ವರ್ಯ ಗೋಲ್ಡ್ ಕಂಪನಿಯ ಮಾಲೀಕರಾದಂಥ ನಾನು ನೋಡಿದ್ರೆ ಅವರ ಧರ್ಮಪತ್ನಿಯವರೇ ಮತ್ತು ಮಕ್ಕಳೇ, ಸ್ವಾಮೀಜಿಯವರು ಸರ್ಕಾರಿ ಅಧಿಕಾರದಲ್ಲಿದ್ದು ಸರ್ವಸ್ವವನ್ನು ತ್ಯಾಗ ಮಾಡಿ ಸಮಾಜ ಸೇವೆಗೆ ನಡುವು ಕಟ್ಟಿ ನಿಂತಿದ್ದಾರೆ. ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾರೆ. ಮುಂದೆ ಉಜ್ವಲ ಭವಿಷ್ಯ ಇರುವಂಥ ಪ್ರಿಯ ಕೃಷ್ಣವರೇ ಮತ್ತು ನಾರಾಯಣಗೌಡರ ಹಿತೈಷಿಗಳೇ, ಸ್ನೇಹಿತರೆ, ಮಾಧ್ಯಮ ಮಿತ್ರರು, ಈಗಾಗಲೇ 10-11 ಅಂಗಡಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ನಾರಾಯಣಗೌಡರು ಸ್ವಲ್ಪ ರಿಯಲ್ ಎಸ್ಟೇಟಲ್ಲಿ ಶುರು ಮಾಡಿದರು. ಸುಮಾರು 20 ವರ್ಷ ಹತ್ರ ನಮ್ಮೂರಿನವರು, ನಮಗೆ ತುಂಬ ಬೇಕಾದವರು. ನನ್ನ ಚುನಾವಣೆಗಳಂದರೆ 1 ತಿಂಗಳ ಕೆಲಸ ಬಿಟ್ಟು ಅಲ್ಲೇ ಕೆಲಸ ಮಾಡ್ಕೊಂಡಿರ್ತಿದ್ರು. ಒಬ್ಬ ಸೋದರನ ಸಮಾನ. ಅವರು ಹೆಣ್ಣಾಗಿ ಬೆಳೀಲಿ. ಈಗ 10-11 ಅಂದರೆ 100 ಅಂಗಡಿ ಮಾಡಲಿ. ಇಡೀ ದಕ್ಷಿಣ ಭಾರತದಲ್ಲೇ ಅಲ್ಲ, ಉತ್ತರ ಭಾರತದಲ್ಲಿ ಕೂಡ ಈ ಐಶ್ವರ್ಯ ಗೋಲ್ಡ್ ಕಂಪನಿಯನ್ನು ಮಾಡಿ ಅವರಿಗೆ ಭಗವಂತ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ, ಅಭಿವೃದ್ಧಿ ಆಗಲಿ, ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ಳಲಿ. ಜೊತೆಗೆ ಸಮಾಜ ಸೇವೆಯನ್ನು ಮಾಡ್ತಾರೆ. ಕೇವಲ ವ್ಯಾಪಾರನೇ ಅಲ್ಲ, ಸಮಾಜ ಸೇವೆಯನ್ನು ಮಾಡ್ತಾರೆ. ಮದುವೆ ಮಾಡುವಂಥದ್ದು, ಬಡವರಿಗೆ ಸಹಾಯ ಮಾಡೋದು, ಎಲ್ಲ ಕೆಲಸಗಳನ್ನು ಮೈಗೂಡಿಸ್ಕೊಂಡಿದ್ದಾರೆ. ಅದಕ್ಕೆ ದೇವರು ಅವ್ರನ್ನ ಅತ್ಯುನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ, ಮತ್ತಿನ್ನಷ್ಟು ಸಮಾಜ ಸೇವೆಯನ್ನು ಜೊತೆಗೆ ಮಾಡಲಿ ಅಂತೇಳಿ ಹಾರೈಸ್ತೇನೆ. ನಮಸ್ಕಾರ. ಸಪ್ತಮೇನ ಚರಾಚರಂ ತತ್ಪದಂ ದರ್ಶಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮತಃ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರನ್ನ ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಂಡು ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಈ ದಿನ ನಮ್ಮ ಶ್ರೀಮಠದ ಭಕ್ತರು ವಿಶೇಷವಾಗಿ ಹಳ್ಳಿಗಾಡಿನಿಂದ ಬಂದು ಒಂದು ಹೊಸ ಉದ್ಯಮದಲ್ಲಿ ವಿಶೇಷವಾದ ಆಸಕ್ತಿಯನ್ನು ವಹಿಸಿ
ಈಗಾಗಲೇ ಸಾಕಷ್ಟು ಅನುಭವಗಳನ್ನ ಪಡ್ಕೊಂಡು ಇವತ್ತು ಐಶ್ವರ್ಯ ಗೋಲ್ಡ್ ಕಂಪನಿಯನ್ನ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾರಂಭೋತ್ಸವ ಮಾಡ್ತಾ ಇರುವಂತಹ ಒಂದು ಈ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮನ ಬಹಳ ಪ್ರೀತಿಯಿಂದ ಉದ್ಘಾಟನೆ ಮಾಡಿಕೊಟ್ಟಂತ ಸನ್ಮಾನ್ಯ ಸಚಿವರಾದಂಥ ಮುನಿಯಪ್ಪನವರು ಹಿರಿಯ ರಾಜಕೀಯ ಮುತ್ಸದಿಗಳು ಕೂಡ, ಅವರು ಬಹಳಷ್ಟು ಅನುಭವಿಗಳು. ಈ ರಾಜ್ಯದಲ್ಲಿ ಒಬ್ಬ ಹಿರಿಯ ಮುತ್ಸದಿ ರಾಜಕಾರಣಿಯಾಗಿ ಅವರು ಬಹಳ ಪ್ರೀತಿಯಿಂದ ನಾರಾಯಣಗೌಡರನ್ನ ಹಾರಿಸಿದ್ರು. ಅವ್ರ ಬಗ್ಗೆ ಒಳ್ಳೆ ಮಾತುಗಳು ಕೂಡ ಹೇಳಿದ್ರು. ಸಮಾಜಕ್ಕೆ ಇನ್ನಷ್ಟು ಸೇವೆ ಸಲ್ಲಿಸಿ ಅಂತ ಕೂಡ ಹೇಳಿದ್ರು. ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಭವಿಷ್ಯದಲ್ಲಿ ಬಹಳಷ್ಟು ಉಜ್ವಲ ಭವಿಷ್ಯ ಇದೆ ಅಂತೇಳಿ ನಮ್ಮ ಈ ಕ್ಷೇತ್ರದ ಅತ್ಯಂತ ಕ್ರಿಯಾಶೀಲ ಯುವ ಮುಖಂಡ, ತಂದೆಯ ಹಾಗೆಯೇ ಮಾನವೀಯತೆ, ಸಮಾಜ ಸೇವದ ಭಾವನೆಯನ್ನು ಇಟ್ಕೊಂಡು ಜನರ ನಡುವೆ ಕಿರಿಯರಿಗೆ ಸಮಾನವಾದಂಥ ಪ್ರೀತಿ ತೋರಿಸ್ತಾ ಇರುವಂಥ ನಮ್ಮ ಶಾಸಕರಾದ ಪ್ರಿಯಕೃಷ್ಣ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಪ್ರೀತಿಯಿಂದ ಉದ್ಘಾಟನೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾರೆ. ನಮ್ಮ ನಾರಾಯಣಗೌಡರು ಅವರು ಬಹಳ ಕಷ್ಟಪಟ್ಟು ಜೀವನದಲ್ಲಿ ಬಹಳ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ. ಅವರ ಜೀವನದ ಹಿನ್ನೆಲೆ ನೋಡಿದ್ರೆ, ಯಾಕೆಂದ್ರೆ ಗ್ರಾಮಾಂತರ ಪ್ರದೇಶದಿಂದ ಯಾವುದೇ ಒಬ್ಬ ವ್ಯಕ್ತಿ ಒಂದು ಉದ್ಯಮಕ್ಕೆ, ಎಂಟರ್ಪ್ರಿನರ್ಶಿಪ್ಗೆ ಅಥವಾ ಒಂದು ಹೊಸ ಕಂಪನಿನ ಪ್ರಾರಂಭ ಮಾಡಬೇಕು ಅಂದ್ರೆ ಬಹಳಷ್ಟು ಅಡೆತಡೆಗಳಿರ್ತವೆ. ಮೊದಲು ಮಾನಸಿಕವಾಗಿ ಅಡೆತಡೆ ಇರ್ತವೆ, ಮೆಂಟಲ್ ಅಬ್ಸ್ಟ್ರಕ್ಷನ್ಸ್ ಇರುತ್ತೆ. ಅದನ್ನ ಬಿಯಾಂಡ್ ದಟ್ ಅಬ್ಸ್ಟ್ರಕ್ಷನ್ ಒಂದು ಸ್ಟ್ರಾಂಗ್ ಹೆಜ್ಜೆನೇ ಇಟ್ಟು ಈಗಾಗಲೇ ದಕ್ಷಿಣ ಭಾರತದಲ್ಲಿ ಅನೇಕ ಕಡೆ ಈ ಒಂದು ಐಶ್ವರ್ಯ ಗೋಲ್ಡ್ ಕಂಪನಿಗಳನ್ನ ಅಲ್ಲಲ್ಲೇ ಘಟಕಗಳನ್ನ ಸ್ಥಾಪನೆ ಮಾಡಿ ನಮ್ಮ ವಿಜಯನಗರ ಕ್ಷೇತ್ರಗಳು ಕೂಡ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಈ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಮ್ಮ ನಾರಾಯಣಗೌಡರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರೂ ಕೂಡ ಪ್ರೀತಿಯಿಂದ ಕರೆದಿದ್ದಾರೆ. ಮಾಧ್ಯಮದವರು ಬಂದಿದ್ದಾರೆ. ತಾವೆಲ್ಲರೂ ಕೂಡ ಅವರ ಪ್ರೀತಿಗೆ ಪಾತ್ರರಾಗಿ ಬಂದಿದ್ದೀರಿ, ಆಹ್ವಾನಿತರು ಬಂದಿದ್ದಾರೆ. ಮತ್ತು ನಮ್ಮ ಸುರೇಶ್ ಬಾಬು ಅವರು, ಅವರ ಕುಟುಂಬದ ಎಲ್ಲರೂ ಕೂಡ ಇಲ್ಲಿದ್ದಾರೆ. ವಿಶೇಷವಾಗಿ ನಮ್ಮ ಭಾರತೀಯರಿಗೆ ಗೋಲ್ಡ್ ಅಂದ್ರೆ ಬಹಳ ಇಷ್ಟ ಅಲ್ವಾ? ಯಾಕೆಂದ್ರೆ ನಾನು ಐ ಡಿಡ್ ಮೈ PhD ಇನ್ ಎಕನಾಮಿಕ್ಸ್. ಸಾಮಾನ್ಯವಾಗಿ ಗೋಲ್ಡ್ ಎಕಾನಮಿ ಅಂತ ಬಂದಾಗ ಇಂಡಿಯನ್ಸ್ ಒಂದು 8-10% ಜನರ ಮನೆಯಲ್ಲಿ ಮಾತ್ರ ಗೋಲ್ಡ್ ಇರುತ್ತೆ ಅಲ್ವಾ? ಈಗ ಸ್ವಲ್ಪ ಹೆಚ್ಚಾಗ್ತಾ ಇದೆ. ನಾಟ್ ಬಿಕಾಸ್ ಆಫ್ ವಿಲ್ಲಿಂಗ್ನೆಸ್ ಅಥವಾ ಒಂದು ಡಿಸೈರ್ ಅನ್ನೋದಕ್ಕಿಂತಲೂ ಇಟ್ ವಿಲ್ ಬಿಕಮ್ ಎನ್ ಇನ್ವೆಸ್ಟ್ಮೆಂಟ್. ಒಂದು ಹೂಡಿಕೆಯಾಗೂ ಕೂಡ ಆಪತ್ಕಾಲದಲ್ಲಿ ಕಾಪಾಡಬಲ್ಲದು. ಹಣ ಇರೋದಿಲ್ಲ, ಚಲಿಸ್ತಾ ಇರುತ್ತೆ. ಆದರೆ ಗೋಲ್ಡು ಒಂದು ಚರವಸ್ತುವಾಗಿಯೂ ಕೂಡ ಒಂದು ಸ್ಥಿರ ವಸ್ತುವಾಗಿಯೂ ಕೂಡ. ಯಾಕೆ ನಾವು ಚರಾಚಿರ ಅಂತ ಹೇಳ್ತೀವಿ, ಮೂವಬಲ್ ಅಂಡ್ ಇಮೂವಬಲ್ ಅಂತ. ಸೊ ಗೋಲ್ಡ್ ಹ್ಯಾವಿಂಗ್ ಎ 2 faces. ಒನ್ ಈಸ್ ಮೂವಬಲ್ ಅಂಡ್ ಆಲ್ಸೋ ಇಮೂವಬಲ್. ಸೊ ಭಾರತೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ಚಿನ್ನದ ಉದ್ಯಮ ಬಹಳ ಒಂದು ಪೊಟೆನ್ಶಿಯಾಲಿಟಿನ ಇಟ್ಕೊಂಡಿರುವಂತ ಒಂದು ಉದ್ಯಮ. ಆದ್ರೆ ಗೌಡ್ರು ಹೇಳ್ತಾ ಇದ್ರು, ಒಬ್ಬ ಶ್ರೀಸಾಮಾನ್ಯ ರೈತ ಕುಟುಂಬದ ಮಗನಾಗಿ, ಹಳ್ಳಿಗಾಡಿನವನಾಗಿ, ಅದರಲ್ಲೂ ಒಂದು ಒಕ್ಕಲಿಗ ಸಮುದಾಯದಲ್ಲಿ ಬಂದು ಇಂತಹ ಉದ್ಯಮಕ್ಕೆ ಕೈ ಹಾಕೋದು ಬಹಳ ಕಷ್ಟದ ವಿಷಯ. ಈ ಹಳ್ಳಿಯ ಜನರು ಸಿಟಿಗೆ ಬರಲಿಕ್ಕೆ ಬಹಳ ಕಷ್ಟಪಡ್ತಾರೆ. ಏನಪ್ಪಾ ಎತ್ತ ಅಂತ, ಕೂಲಿಗೆ ನಾಲಿಗೆ ಅಂತ ಬರ್ತಾರೆ. ಆದ್ರೆ ಇವತ್ತು ಒಂದು ಉದ್ಯಮವನ್ನ ಸ್ಥಾಪನೆ ಮಾಡಿಕೊಂಡು ಧೈರ್ಯವಾಗಿ ನಾನು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಕ್ಟಿವಿಟೀಸ್ ಅಲ್ಲಿ ಸ್ಟ್ರಾಂಗ್ ಆಗಿ ಒಂದು ಫುಟ್ ಪ್ರಿಂಟ್ ಅನ್ನ ಹಿಡ್ತೀನಿ, ಜನರಿಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ಒಂದು ಭಾವನೆಯನ್ನು ಅವ್ರು ಇಟ್ಕೊಂಡಿದ್ದಾರೆ. ನಾವೆಲ್ಲ ಅನ್ಕೊಂತೀವಿ ಚಿನ್ನದ ವ್ಯಾಪಾರಿಗಳು ಕೆಲವರಿಗೆ ಮಾತ್ರ ಸೀಮಿತ ಆಗಿದೆ ಒಂದು ಸಮುದಾಯಕ್ಕೆ. ಅದು ನಾರ್ಥನ್ ಇಂಡಿಯಾದಲ್ಲಿ ಕೆಲವರು ಇಲ್ಲಿ ಬಂದು ಬೆಂಗಳೂರಿನಲ್ಲಿ ಅಥವಾ ಆಯಕಟ್ಟಿನ ಜಾಗಗಳಲ್ಲಿ ಲಾಭ ಮಾಡಿಕೊಂಡು ಅನುಕೂಲ ಮಾಡಿಕೊಂಡು ಅವರು ಶ್ರೀಮಂತಿಕೆನ ಪಡೆಯುವಂತ ಸಂದರ್ಭದಲ್ಲಿ ಒಬ್ಬ ರೈತನ ಮಗ, ಒಬ್ಬ ಹಳ್ಳಿಗಾಡಿನ ಮಗ, ಅದರಲ್ಲೂ ಕೋಲಾರದಂತ ಅತ್ಯಂತ ಶ್ರಮ ಪಡುವ ಜಿಲ್ಲೆ ನಿಮ್ಗೆ ಗೊತ್ತಿರಲಿ. ಯಾಕೆ ನಾನು ಬ್ಯೂರೋಕ್ರಾಟ್ ಆಗಿ 24 ವರ್ಷ ಕೆಲಸ ಮಾಡಿದ್ದೀನಿ. ಬ್ಯೂರೋಕ್ರಾಟ್ ಅಧಿಕಾರಿಯಾಗಿ ಅತ್ಯಂತ ಕಠಿಣ ಶ್ರಮ ಪಡುವಂತಹ ಜನಸಮುದಾಯ, ಇರೆಸ್ಪೆಕ್ಟಿವ್ ಆಫ್ ದ ಕ್ಯಾಸ್ಟ್ ಅಂಡ್ ಕ್ರೀಡ್, ಅದು ಕೋಲಾರ. ಒಬ್ಬ IAS ಆಫೀಸರ್ ಆಗ್ಬೋದು, KS ಆಫೀಸರ್ ಆಗ್ಬೋದು, ಒಬ್ಬ ಪ್ರಗತಿಪರ ರೈತ ಆಗ್ಬೋದು, ಒಬ್ಬ ಜನನಾಯಕ ಆಗ್ಬೋದು, ಆ ಜಿಲ್ಲೆಯಿಂದ ಬಹಳಷ್ಟು ಕಷ್ಟಪಟ್ಕೊಂಡು ಬರ್ತಾರೆ. ಒಮ್ಮೊಮ್ಮೆ ಅವರು ಊಟಕ್ಕೂ ಇಲ್ಲದಂತ ಸ್ಥಿತಿಯಲ್ಲಿ ಬದುಕಿರಬಹುದು ಅಂತ ಅನ್ಸುತ್ತೆ. ನಾನು ಅವ್ರ ಡೀಟೇಲ್ ತಿಳ್ಕೊಂಡಿಲ್ಲ. ಆದ್ರೆ ಸಾಮಾನ್ಯವಾಗಿ ಕೋಲಾರ ಭಾಗದವರು, ಚಿಕ್ಕಬಳ್ಳಾಪುರ ಭಾಗದವರು ಬಹಳಷ್ಟು ಶ್ರಮಪಟ್ಟು ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ, ಶ್ರೀಮಂತರಾಗಿ ಒಂದು ಅಭಿವೃದ್ಧಿಯನ್ನು ಕಾಣುವಂತ ಸಂದರ್ಭದಲ್ಲಿ ಮಾನ್ಯ ಮುನಿಯಪ್ಪನವರು ಹೇಳಿದ್ರು, ನೀವು ಸಹಾಯನೂ ಕೂಡ ಮಾಡ್ಬೇಕಪ್ಪ ಸಮಾಜಕ್ಕೆ ಅಂತ. ನಮ್ಮ MLA ಅವರು ಕೂಡ ಹೇಳಿದ್ರು, ಸಮಾಜಕ್ಕೆ ಸಹಾಯ ಮಾಡುವ ಉದ್ದೇಶದಿಂದ ಈ ಒಂದು ಉದ್ಯಮಕ್ಕೆ ನೀವು ಕಾಲಿಡ್ತಾ ಇದ್ದೀರಿ ನಾರಾಯಣಗೌಡ್ರೆ, ಹೆಚ್ಚಿನ ಪ್ರಗತಿನ ಕಾಣಲಿ, ನಮ್ಮ ಸಹಕಾರ ಇದ್ದೇ ಇರುತ್ತೆ. ನೀವು ಒಳ್ಳೆಯ ಮನಸ್ಸನ್ನು ಇಟ್ಟುಕೊಂಡು ಈ ಬಿಸಿನೆಸ್ ಅನ್ನ ಮಾಡಿ. ಯಾಕೆಂದ್ರೆ ವ್ಯಾಪಾರ ಅಂದ್ರೆ ಸಾಮಾನ್ಯವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಅನ್ಕೊಳ್ತೀವಿ ವ್ಯಾಪಾರ ದ್ರೋಹ ಮಾಡ್ತಾರೆ ಹಾಗೆ ಅಂತ. ಈಗ ಇತ್ತೀಚೆಗೆ ಜನರಲ್ಲಿ ಅವೇರ್ನೆಸ್ ಬಂದು ಇಂತಹ ದ್ರೋಹದ ಕೆಲಸಗಳು ಕಡಿಮೆ ಆಗ್ತಾ ಇರೋದು ನಾವು ಕಾಣ್ತೀವಿ. ಆದ್ರೆ ನಾರಾಯಣಗೌಡರಿಗೆ ನಾವು ವಿಶೇಷವಾಗಿ ಆಸಕ್ತಿ ವಹಿಸಿ ಹೇಳುವಂಥದ್ದು,
ನಿಮ್ಮ ಕಾಯಕ, ಇದೊಂದು ಕಾಯಕ, ಇಟ್ ಇಸ್ ಆಲ್ಸೋ ವರ್ಕ್. ರೈತ ಇರ್ಬೋದು, ರಾಜಕಾರಣಿ ಇರ್ಬೋದು, ಸನ್ಯಾಸಿ ಇರ್ಬೋದು, ಶಿಕ್ಷಕ ಇರ್ಬೋದು, ವಕೀಲ ಇರ್ಬೋದು, ನ್ಯಾಯವಾದಿ ಇರ್ಬೋದು, ಎಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ನಮ್ಮ ಕಾಯಕದಲ್ಲಿ ನಾವು ನಿಷ್ಠೆಯನ್ನು ಇಟ್ಕೊಂಡಿದ್ರೆ ಪ್ರಗತಿ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಪ್ರಿಯಕೃಷ್ಣ ಅವರು ಇಡೀ ರಾಜ್ಯದ ಅತ್ಯಂತ ಚಿಕ್ಕ ವಯಸ್ಸಿನ MLA ಅಲ್ವಾ? ಅಂದ್ರೆ ನಿಷ್ಠೆ ಇದ್ದಿದ್ದಕ್ಕೋಸ್ಕರ, ಜನರ ಪರವಾಗಿ ಇದ್ದಿದ್ದಕ್ಕೋಸ್ಕರ. ಹಾಗೆ ಮುನಿಯಪ್ಪನವರು ಕೂಡ ಅಷ್ಟೇನೆ, ಹಿರಿಯ ಭಾರತೀಯ ಸಂಸದೀಯ ವ್ಯವಸ್ಥೆಯಲ್ಲಿ ಹಿರಿಯ ರಾಜಕಾರಣಿಯಾಗಿ, ಇವತ್ತು ನೀವು ನಂಬ್ತಿರೋ ಇಲ್ವೋ, ಅವರು ಕೂಡ ನಮ್ಮ ರಾಜ್ಯದ ಮುಖ್ಯಸ್ಥನಾಗುವ ಒಂದು ಘನತೆಯನ್ನ, ಶಕ್ತಿಯನ್ನ ಇಟ್ಕೊಂಡಿರುವಂತವ್ರು, ಹೊಂದಿರುವಂತವ್ರು. ಈ ಒಂದು ಸಂದರ್ಭದಲ್ಲಿ ನಾನು ನಾರಾಯಣಗೌಡರಿಗೆ ಕಿವಿ ಮಾತು ಹೇಳುವಂಥದ್ದು, ನಿಮ್ಮ ಹತ್ರ ಬರುವಂತ ಕಸ್ಟಮರ್ಸ್ಗೆ, ಬೈಯರ್ಸ್ ಇರ್ಬೋದು ಅಥವಾ ಸೆಲ್ಲರ್ಸ್ ಇರ್ಬೋದು, ಅವರಿಗೆ ನೀವು ನಿಷ್ಠೆಯನ್ನ ಇಟ್ಕೋಬೇಕಾಗುತ್ತೆ. ನಿಮಗೆ ನೀವು ನಿಷ್ಠೆಯನ್ನು ಇಟ್ಕೊಳ್ಳೋದಕ್ಕಿಂತಲೂ ಯಾರು ನಿಮ್ಮ ಹತ್ರ ಬೈ ಮಾಡ್ತಾರೆ, ಯಾರು ನಿಮಗೆ ಸೆಲ್ ಮಾಡ್ತಾರೆ, ಅವರ ಜೊತೆಯಲ್ಲಿ ನೀವು ನಿಷ್ಠಾವಂತರಾಗಿದ್ರೆ ನಿಮ್ಮ ವ್ಯಾಪಾರ ಚೆನ್ನಾಗಿ ಬೆಳೆಯುತ್ತೆ. ಭಗವಂತ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಹಾಗೂ ಮಹಾವೀರ ಪಂಚಗಣಪತಿ ನಿಮಗೆ ಹೆಚ್ಚಿನ ಶ್ರೇಯಸ್ಸನ್ನು ತರಲಿ. ಇಂತಹ ಘಟಕಗಳ ಸಂಖ್ಯೆ ಹೆಚ್ಚಾಗಲಿ. ನಮ್ಮವರು ಹಳ್ಳಿಗರು, ಕನ್ನಡಿಗರು, ನಮ್ಮವರು ಹಳ್ಳಿಗರು, ಕನ್ನಡಿಗರು ಹೊಸ ಹೊಸ ಉದ್ಯಮಕ್ಕೆ ಬರಬೇಕು ಅಂತೇಳಿ ಅಪೇಕ್ಷೆ ಪಡ್ತಾ ಇದೀವಿ. ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು, ಈ ಉದ್ಯಮಿಗಳ ಸರ್ಕಲ್ ನ ಮಾಡಿಕೊಂಡು ಶಿಕ್ಷಣ ಕ್ಷೇತ್ರ, ಹಾಗೆ ರಿಯಲ್ ಎಸ್ಟೇಟ್ ಇರಬಹುದು, ಹಾಗೆ ಇದು ಇಂಡಸ್ಟ್ರಿಯಲ್ ಸೆಕ್ಟರ್ ಇರಬಹುದು, ಹಾಗೆ ಆರೋಗ್ಯ ಕ್ಷೇತ್ರ ಇರ್ಬೋದು, ಸಂಶೋಧನೆ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳು ಇವತ್ತು ಉದ್ಯಮಶೀಲತೆಯನ್ನು ಬೆಳೆಸಬೇಕು. ಯಾವುದೇ ಒಂದು ವರ್ಗಕ್ಕೆ ಸೀಮಿತ ಆಗಬಾರ್ದು ಈ ಉದ್ಯಮ ಕ್ಷೇತ್ರ. ಎಲ್ಲ ವರ್ಗದವರು ಕಾಲಿಡಬೇಕು, ಇನ್ವೆಸ್ಟ್ ಮಾಡಬೇಕು, ಧೈರ್ಯವಾಗಿ ದುಡಿಬೇಕು. ಬಂದಿದ್ರಲ್ಲಿ 4 ಭಾಗ 5 ಭಾಗನ ಸಮಾಜಕ್ಕೆ ಅರ್ಪಣೆ ಮಾಡಿ ಅವರು ಬೆಳಿಬೇಕು, ಇನ್ನ ಬೇರೆಯವರು ಕೂಡ ಬೆಳೆಸಬೇಕು. ಲೀವ್ ಅಂಡ್ ಲೆಟ್ ಲೀವ್ ಅನ್ನೋ ಒಂದು ಅರ್ಥದಲ್ಲಿ ನಾವು ಈ ಒಂದು ನಾರಾಯಣಗೌಡರ ಐಶ್ವರ್ಯ ಗೋಲ್ಡ್ ಕಂಪನಿ ಎತ್ತರವಾಗಿ ಬೆಳಿಲಿ, ಅನೇಕ ಘಟಕಗಳಾಗ್ಲಿ, ಶ್ರೀಸಾಮಾನ್ಯನಿಗೆ ಅವರ ಮನೆ ಭಾಗದಲ್ಲಿ ಚಿನ್ನ ಕೊಳ್ಳುವಂತ ಅವಕಾಶ ಸಿಗಲಿ, ಚಿನ್ನವನ್ನ ಕಷ್ಟಕ್ಕೆ ಮಾರುವಂತ ಅವಕಾಶ ಸಿಗಲಿ, ಜನಸಾಮಾನ್ಯರಿಗೂ ಕೂಡ ಸಹಾಯ ಆಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಇಡೀ ಕುಟುಂಬಕ್ಕೆ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಿ ಇನ್ನು ಹೆಚ್ಚಿನ ಶಕ್ತಿನ ನಮ್ಮ ಈ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಗೆ. ನಾರಾಯಣಗೌಡ ಅವರ ಪರ್ಸನಲ್ ಎಕಾನಮಿ ಐಶ್ವರ್ಯ ಗೋಲ್ಡ್ ಕಂಪನಿ ಮಾಡ್ತಾ ಇರ್ಬೋದು, ಬಟ್ ಇಟ್ ವಿಲ್ ಇಂಡೈರೆಕ್ಟ್ಲಿ ಹೆಲ್ಪ್ಸ್ ಟು ಕರ್ನಾಟಕ ಎಕಾನಮಿ. ನೀವು ನೋಡಿದ್ರಿ, ಗುಜರಾತ್, ರಾಜಸ್ಥಾನದವರೆಲ್ಲ ಇವತ್ತು ಅಭಿವೃದ್ಧಿ ಆಗ್ತಾ ಇದ್ದಾರೆ ಬಿಕಾಸ್ ಆಫ್ ಎಂಟರ್ಪ್ರಿನರ್ಶಿಪ್. ಬಹಳ ಕರೇಜಿಯಸ್ ಎಂಟರ್ಪ್ರಿನರ್ಶಿಪ್ ಇದೆ. ನಮ್ಮ ಕನ್ನಡಿಗರಲ್ಲಿ ಹೂಡಿಕೆ ಮಾಡೋದು ಬಹಳ ಅನುಮಾನ. ಹೂಡಿಕೆ ಮಾಡಬೇಕು ಅಂತ ಎಲ್ಲಿ ಲಾಸ್ ಆಗ್ಬಿಡುತ್ತೋ ಅಂತ ಭಯ ಪಡ್ತಾರೆ. ಧೈರ್ಯ ಮಾಡೋರು ಬಹಳ ಕಡಿಮೆ ಇದ್ದಾರೆ. ಅದರಲ್ಲೂ ರೇರ್. ಸೊ ಇದು ರೇರ್ ಇಂಡಸ್ಟ್ರಿ. ಚಿನ್ನದ ಮೇಲೆ ಹೂಡಿಕೆ ಮಾಡೋದು ಇಟ್ ಇಸ್ ವೆರಿ ರೇರ್ ಇಂಡಸ್ಟ್ರಿ. ಅಂತವ್ರು ಬಂದಿರುವಂತದ್ದು ನಾರಾಯಣಗೌಡರು ಇದಕ್ಕೊಂದು ಸ್ಫೂರ್ತಿ ಆಗ್ಲಿ, ಒಂದು ಕಿಡಿ ಆಗ್ಲಿ, ಒಂದು ಬೆಳಕಾಗ್ಲಿ, ಅವ್ರ ಮನೆಯೂ ಕೂಡ ಬೆಳಗ್ಲಿ, ಗ್ರಾಹಕರು ಕೂಡ ಬೆಳಗ್ಲಿ, ಆರ್ಥಿಕ ವ್ಯವಸ್ಥೆಯು ಕೂಡ ಬೆಳಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಮತ್ತೊಮ್ಮೆ ಶುಭ ಕೋರಿ, ನಮ್ಮೆಲ್ಲರಿಗೂ ಕೂಡ ಶುಭ ಕೋರಿ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೀವಿ. ಜೈ ಶ್ರೀ ಗುರುದೇವ್. ಏನಂತ ಹೇಳಿದ್ರೆ, ನಮಗೆ ಬಡ್ಡಿ ಕಟ್ಟಿ ಜಾಸ್ತಿ ಆಗಿದೆ. ಈಗ ಬಡ್ಡಿ ಕಟ್ಟೋ ಪರಿಸ್ಥಿತಿಯಲ್ಲಿ ನಾವಿಲ್ಲ. ನಾವು ಚಿನ್ನವನ್ನ ಮಾರಾಟ ಮಾಡ್ತೀನಿ ಅಂದ್ರೆ ತಮ್ಮ ಮನಸ್ಫೂರ್ತಿಯಾಗಿ ಪ್ರೀತಿ ವಿಶ್ವಾಸದಿಂದ ಮಾತ್ರ ತಾವು ಮಾರಾಟ ಮಾಡ್ತೀನಿ ಅಂದ್ರೆ ಮಾತ್ರ ಐಶ್ವರ್ಯ ಗೋಲ್ಡ್ ಕಂಪನಿ ಆ ಚಿನ್ನವನ್ನ ಮಾರ್ಕೆಟ್ ದರ ಏನಿದೆ ಇವತ್ತು ಎಲ್ಲರಿಗೂ ಮೊಬೈಲ್ ಅಲ್ಲಿ ಗೊತ್ತು, ಕಂಪ್ಯೂಟರ್ ಅಲ್ಲೂ, ಇಂಟರ್ನೆಟ್ ಅಲ್ಲಿ ಗೊತ್ತಿದೆ. ಆ ಒಂದು ಮಾರ್ಕೆಟ್ ದರಕ್ಕೆ ನಾವು ತಗೊಳ್ಳುವಂತ ಒಂದು ನಿರ್ಣಯವನ್ನ ನಾವು ತಗೊಂಡಿದ್ದೀವಿ. ಹಡ ಇಟ್ಟ ಒಂದು ಚಿನ್ನವನ್ನ ಬಿಡಿಸುವಂತದ ಒಂದು ಯೋಜನೆ, ಎರಡನೇದು ಚಿನ್ನವನ್ನ ತಗೊಳ್ಳುವಂತ ಒಂದು ಯೋಜನೆ, ಎರಡನೇದು ಐಶ್ವರ್ಯ ಗೋಲ್ಡ್ ಕಂಪನಿ. ಐಶ್ವರ್ಯ ಮತ್ತು ನಿಮ್ಮ ಚಿನ್ನಕ್ಕೆ ಎರಡೂ ಒಂದೇ ಅರ್ಥ ಇರ್ತದೆ. ನಾವು ಮತ್ತು ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದ ಒಂದು ತೀರ್ಮಾನ ಏನು ಅಂತ ಹೇಳಿದ್ರೆ, ಐಶ್ವರ್ಯ ಅಂತ ಇಟ್ಟಿದ್ದೀರಿ, ನಾವು ಮುಂದೆ ಇರುವಂತ ಜನಗಳ ಐಶ್ವರ್ಯವನ್ನ ಕಡಿಯೋದು ಬೇಡ, ಚಿನ್ನವನ್ನು ಮಾರಾಟ ಮಾಡೋದು ಬೇಡ. ಆ ಚಿನ್ನ ನೀವು ಎಲ್ಲಿಟ್ಟಿದ್ದೀರಿ ಹೇಳಿ, ನಾವು ಬಿಡಿಸಿ ನಮ್ಮ ಕಂಪನಿಯಲ್ಲಿ ಇಟ್ಕೊಂಡು ಕಂತಿನ ರೂಪದಲ್ಲಿ ನೀವು ಕಟ್ಟಿ ನಿಮ್ಮ ಚಿನ್ನವನ್ನು ಕೂಡ ಬಿಡಿಸ್ಕೊಳ್ಳುವಂತ ಒಂದು ಯೋಜನೆಯನ್ನ ರೂಪಣೆ ಮಾಡಿದ್ದೀವಿ. ನಿಮ್ಮ ಚಿನ್ನವನ್ನ ಮಾರಬಿಡಿ ಒಂದೇ ಸ್ಲೋಗನ್ ಅಲ್ಲಿ ನಡೀತಾ ಈ ರಾಜ್ಯ ಮತ್ತು ರಾಷ್ಟ್ರಗಳಲ್ಲಿ. ಚಿನ್ನವನ್ನ ಉಳಿಸ್ಕೊಳ್ಳಿ ಅಂತೇಳಿ ಐಶ್ವರ್ಯ ಕಂಪನಿ ಹೇಳ್ತಾ ಇದೆ. ನನ್ನ ಮದುವೆ ಆದಾಗ 400 ರೂಪಾಯಿ ಇತ್ತು 1 ಗ್ರಾಮ್ ಚಿನ್ನ, 2003 ಅಂತ ಕಾಣುತ್ತೆ.
ಇವತ್ತು 9ರಿಂದ 10 ಸಾವಿರಕ್ಕೆ ಹೋಗಿದೆ ಚಿನ್ನದ ಬೆಲೆ, ಬೆಳ್ಳಿ ಬೆಲೆ ಇದು ಜಾಸ್ತಿ ಆಗಿರೋದ್ರಿಂದ ನಾವು ಒಂದು ಗೋಲ್ಡ್ ಕಂಪನಿ ಇಟ್ಟಿರೋ ಉದ್ದೇಶ ಏನಂತ ಹೇಳಿದ್ರೆ, ಸಚಿವರು ಹೇಳಿದ್ರು, ಗುರುಗಳು ಹೇಳಿದ್ರು, ಬರೀ ಹಣ ಮಾಡೋದು ಒಂದೇ ಅಲ್ಲ ಉದ್ದೇಶ, ಸಮಾಜ ಸೇವೆ ಮಾಡಿ ಅಂತ. ಸಮಾಜ ಸೇವೆ ಒಂದು ಹಣ ಕೊಟ್ಟೆ ಮಾಡಬೇಕಾಗಿಲ್ಲ, ನಾವು ಮನುಷ್ಯರು ಸಹಕಾರ ಮಾಡಿದ್ರು ಸಹಾಯ, ಅದು ಸಮಾಜ ಸೇವೆ ಆಗುತ್ತೆ. ಪ್ರತಿಯೊಬ್ಬರು ಸಹಕಾರ ಎರಡಕ್ಕೂ ವ್ಯತ್ಯಾಸ ಇದೆ. ಸಹಾಯ ಮನುಷ್ಯನ ಒಬ್ಬರಿಗೋ ಇಬ್ಬರಿಗೋ 4 ಜನ ಇಲ್ಲ 1 ತಿಂಗಳು ಮಾಡ್ಬೋದು. ಸಹಕಾರ ಅನ್ನೋದು ಸಮಾಜ ಸೇವೆ ನಿರಂತರವಾಗಿ ಮಾಡಬಹುದು ಅನ್ನೋದು ನಮ್ಮ ಉದ್ದೇಶವಾಗಿದೆ. KH ಮುನಿಯಪ್ಪ ಸಾಹೇಬರು ಹೇಳ್ದಂಗೆ, ನಾನು ಮುಳಬಾಗ ತಾಲೂಕಲ್ಲಿ ಜನಿಸಿ ಕೋಲಾರ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿಗೆ ಬಂದು ರೈತರ ಪರ ಹೋರಾಟ ಮಾಡಿ, ಇದೇ ಬೊಮ್ಮಾಯಿ ಸಾಹೇಬರಿದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಹಾಯಧನ ಬಿಡುಗಡೆ ಆಗಿಲ್ಲ ಅಂತೇಳಿ ನಿರಂತರವಾಗಿ ನಾವು ಹೋರಾಟ ಮಾಡಿ ಹಾಲು ಉತ್ಪಾದಕರಿಗೆ ಸಹಾಯಧನವನ್ನು ಬಿಡುಗಡೆ ಮಾಡಿಸುವಂತ ಕೆಲಸವನ್ನು ಸಹ ನಾನು ಮಾಡಿದ್ದೇನೆ. ಕನ್ನಡ ಪರ ಸಂಘಟನೆಗಳಲ್ಲಿ ಕನ್ನಡ ಪರ ನಾಡು ನುಡಿಗೋಸ್ಕರ ಹೋರಾಟಗಳು ಮಾಡಿದ್ದೇವೆ. ರಾಜ್ಯದ ಜನತೆ ಜೊತೆಯಲ್ಲಿ ನಾವಿದ್ದೇವೆ. ಅದೇ ರೀತಿಯಾಗಿ ಒಂದು ಸಮಾಜ ಸೇವೆಯಲ್ಲೇ ತೊಡಗಿಸ್ಕೊಂಡಿದ್ರೆ ನಮ್ಮ ಕುಟುಂಬನೂ ಅಭಿವೃದ್ಧಿ ಆಗಬೇಕು. ಇವತ್ತಿನ ಇದರಲ್ಲಿ ಫಸ್ಟ್ ಕುಟುಂಬ ಚೆನ್ನಾಗಿರ್ಬೇಕು, ಗ್ರಾಮ ಚೆನ್ನಾಗಿರುತ್ತೆ. ಗ್ರಾಮ ಚೆನ್ನಾಗಿದ್ರೆ ನಮ್ಮ ಹೋಬಳಿ ತಾಲೂಕು ಚೆನ್ನಾಗಿರುತ್ತೆ. ತಾಲೂಕು ಆದ್ಮೇಲೆ ಜಿಲ್ಲೆ ಮತ್ತು ರಾಜ್ಯ. ನಾನು ಇಷ್ಟು ದಾಟ್ಕೊಂಡು ಬಂದಿದ್ದೀನಿ. ಗ್ರಾಮದಿಂದ ಹೋಬಳಿ, ಹೋಬಳಿಯಿಂದ ತಾಲೂಕು, ತಾಲೂಕಿಂದ ಕೋಲಾರ ಜಿಲ್ಲೆ, ಜಿಲ್ಲೆಯಿಂದ ರಾಜ್ಯಕ್ಕೆ ಬಂದಿದ್ದೀನಿ. ಈ ರಾಜ್ಯಕ್ಕೆ ಬಂದ ಮೇಲೆ ಏನಾದರೂ ಒಂದು ಒಳ್ಳೆ ಸಾಧನೆ ಮಾಡಬೇಕು ಅನ್ನೋ ಉದ್ದೇಶದಲ್ಲೇ ರೈತರ ಪರ ಹೋರಾಟಗಳು ಮಾಡಿದ್ದೇವೆ. ಕೆಲವು ದಾಖಲೆಗಳು ಇದೆ. ಈಗೂ ಸಹ ಐಶ್ವರ್ಯ ಗೋಲ್ಡ್ ಕಂಪನಿಯಿಂದ ರಾಜ್ಯಕ್ಕೇನು ದೇಶಕ್ಕೇನು ಅಂತ ಹೇಳಿದ್ರೆ, ನನ್ನ ಮಕ್ಕಳಿಗೆ ಹೇಳಿರೋದು ಒಂದೇ, ಬರೀ ಹಣ ಮಾಡೋ ಉದ್ದೇಶ ಒಂದೇ ಅಲ್ಲ. ಐಶ್ವರ್ಯ ಗೋಲ್ಡ್ ಕಂಪನಿಗೆ ಏನೇ ಲಾಭ ಬಂದರೂ ನೀವು ಮೂಡಲ ಭಾಗದಿಂದ ಹಿಡಿದು ನಮ್ಮ ರಾಜ್ಯ ಮೂಲೆ ಮೂಲೆಯಲ್ಲೂ ಕೂಡ ಕೋಟಿ ನಾಟಿ ಅಂತೇಳಿ ಪರಿಸರವನ್ನು ಉಳಿಸೋ ಕೆಲಸ ನೀವು ಮಾಡಬೇಕು ಅಂತೇಳಿ ನನ್ನ ಮಕ್ಕಳಿಗೆ ಅದನ್ನ ನಾನು ಹೇಳಿದ್ದೇನೆ. ಯಾಕಂತ ಹೇಳಿದ್ರೆ ಪರಿಸರ ಬಹಳ ಕೆಟ್ಟೋಗ್ತಾ ಇದೆ. ಅದಕ್ಕೆ ಕೋಟಿ ನಾಟಿ ಅಂತ ಹೇಳಿದ್ರೆ 1 ಕೋಟಿ ಗಿಡಗಳನ್ನ ನಾಟೋ ಯೋಜನೆ ಐಶ್ವರ್ಯ ಗೋಲ್ಡ್ ಕಂಪನಿ ಮೊದಲನೇ ಹೆಜ್ಜೆಗೆ ಇಡ್ತಾ ಇದೆ. ಹಣ, ಅಂತಸ್ತು, ಆಯುಸ್ಸು ಎಲ್ಲ ಮುಗಿದೋಗುತ್ತೆ. ಸಾಲದ ಮರ ತಿಮ್ಮಕ್ಕ ಅವರು ಮಾಡಿರೋ ಸಾಧನೆ ದೇಶಕ್ಕೆ ಮುಟ್ಟಿದೆ. ನಾವು ಮಾಡೋ ಸಾಧನೆ ಕನಿಷ್ಠ ನಮ್ಮ ಕೋಲಾರ ಜಿಲ್ಲೆ ರಾಜ್ಯಕ್ಕಾದರೂ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಪ್ರತಿಯೊಂದು ಕಡೆ ನಮ್ಮ ಒಂದು ಕಂಪನಿಯ ಲಾಭದಲ್ಲಿ 1% ಅನ್ನು ಎತ್ತಿಟ್ಟು ಪ್ರತಿ ಹಳ್ಳಿಗಳಲ್ಲೂ ಕೂಡ ಗಿಡ ನೆಟ್ಟುವಂತ ಕೆಲಸವನ್ನು ಮಾಡಬೇಕು ಅಂತ ನನ್ನ ಮಕ್ಕಳಿಗೆ ಇದನ್ನು ತಿಳಿಸ್ಕೊಟ್ಟಿದ್ದೇನೆ. ಕಂಪನಿಯಲ್ಲೂ ರೋಲ್ಸ್ ಅನ್ನೋದನ್ನು ಮಾಡಿದ್ವಿ. ಎರಡನೇದೇನಂತ ಹೇಳಿದ್ರೆ, ನಮ್ಮ ಒಂದು ಹಣ ಮಾಡೋ ಯೋಜನೆ ಯಾವುದೇ ರೀತಿಯಾದಂಥ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿಲ್ಲ, ಬೈನರಿ ಸಿಸ್ಟಮ್ಗಳಲ್ಲಿಲ್ಲ. ನೇರ ವ್ಯಾಪಾರದಲ್ಲಿ ಐಶ್ವರ್ಯ ಗೋಲ್ಡ್ ಕಂಪನಿಯಲ್ಲಿ ನಿಮ್ಮ ಚಿನ್ನ ಇದ್ದರೆ ನಾವು ಬಿಡಿಸಿ ಬೇರೆ ಕಡೆ ಇಡುತ್ತೀವಿ ಅಂತ ಹೇಳಿದ್ದೀವಿ. ಎರಡನೇದಾಗಿ ಅದೇ ತರ ಅಶ್ವಸೂರ್ಯ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನ ಇವತ್ತು ಒಂದು ಉದ್ಘಾಟನೆಯೂ ಆಗಿದೆ. ಇವತ್ತು ರಾಜ್ಯದಲ್ಲಿ ಸುಮಾರು ಚಿಟ್ ಫಂಡ್ ಕಂಪನಿಗಳಿದೆ. ನಮ್ಮದು ಇರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅಶ್ವಸೂರ್ಯ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್, ಐಶ್ವರ್ಯ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಸರು ಸಿಕ್ಕದ ಕಾರಣ ಐಶ್ವರ್ಯ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಮಾಡಿದ್ದಾರೆ. ಮೂರನೇದು ಐಶ್ವರ್ಯ ಕೃಷಿ ಫಾರ್ಮ್ಸ್ ಪ್ರೈವೇಟ್ ಲಿಮಿಟೆಡ್. ಐಶ್ವರ್ಯ ಕೃಷಿ ಫಾರ್ಮ್ ಪ್ರೈವೇಟ್ ಲಿಮಿಟೆಡ್ ಉದ್ದೇಶ ಏನಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಜನಗಳಿಗೆ ಆರೋಗ್ಯ ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಆರ್ಗಾನಿಕ್ ಬೆಳೆಸಬೇಕು ಅಂತೇಳಿ ನಮ್ಮ ಸ್ವಂತ ಒಂದು ಆಸ್ತಿಯಲ್ಲಿ ಅದನ್ನ ಪ್ರಯೋಗ ನಡೀತಾ ಇದೆ. ಎರಡನೇದು ಮುಳಬಾಗಲ ಹತ್ರ ಕುರಿ ಮತ್ತು ಮೇಕೆ ಸಾಗಾಣಿಕೆ ಕೇಂದ್ರಗಳಿವೆ. ಇವತ್ತೊಂದು 500 ಮರಿ ಮೇಯಿಸುವಂತ ಒಂದು ದೊಡ್ಡ ಶೆಡ್ ಅನ್ನು ಹಾಕಿದ್ದೀವಿ. ಇವತ್ತು 400-450
ಸದಸ್ಯರು ಅದರಲ್ಲಿದ್ದಾರೆ. ನಮ್ಮ ಮರಿಗಳು ನಾವು ಬಿಡ್ತೀವಿ, ನೀವು ಮೇಯಿಸ್ಕೊಡಿ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಬಿಟ್ಟಿದ್ದಾರೆ. ಅದೊಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಗಳೆಲ್ಲ ಅನುಷ್ಠಾನಕ್ಕೆ ತರೋದಕ್ಕೆ ನನ್ನ ಗುರುಗಳು ಹೇಳೋದಂಗೆ ಹಳ್ಳಿಯಿಂದ ಮೆಟ್ಲು ಹತ್ತಿ 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 ಬಂದು ಇವತ್ತು ರಾಜ್ಯದಲ್ಲಿ ತಮ್ಮ ಮುಂದಗಡೆ ಒಂದು ಪ್ರೀತಿ ವಿಶ್ವಾಸದವರು ನಿಂತು ನಿಮ್ಮ ಮುಂದಗಡೆ ಮಾತಾಡೋದಕ್ಕೆ ಆಸಕ್ತಿ ಏನಂತ ಹೇಳಿದ್ರೆ ನನ್ನ ಕುಟುಂಬದ ಶಕ್ತಿ. ನಾನು ಆಚೆ ಹೋಗ್ಬೇಕು, ವ್ಯಾಪಾರ ಮಾಡಬೇಕು, ಸಮಾಜ ಸೇವೆ ಮಾಡಬೇಕಂದ್ರೆ ಮೊದಲನೇ ಆದ್ಯತೆ ಕೊಟ್ಟಿದ್ದು ನಮ್ಮ ಶ್ರೀಮತಿಯವರು. ಎರಡನೇ ಆದ್ಯತೆ ಕೊಟ್ಟಿದ್ದು ನನ್ನ ಮಕ್ಕಳು. ನನ್ನ ಮಕ್ಕಳು ವಿದ್ಯಾಭ್ಯಾಸ ಮಾಡುವಾಗ ಕೇಳಿದ್ರೆ ಏನಾಗಬೇಕು ಅನ್ಕೊಂಡು ಡಾಕ್ಟರ್, ಇಂಜಿನಿಯರ್ ಅಂತ. ಇಲ್ಲಪ್ಪ, ನಾವು ಅದೆಲ್ಲ ಆಗೋದಿಲ್ಲ, ನಾವು ಸಮಾಜ ಸೇವೆಯಲ್ಲೇ ತೊಡಗಿಸ್ಕೊಳ್ತೀವಿ ಅಂತೇಳಿ ನನ್ನ ಮಗಳು ಇವತ್ತು CA ಮಾಡಿ ನೀವು ಮಾಡಿರುವಂಥ ಕಂಪನಿಗಳನ್ನು ನಾನು ಮುಂದೆ ನಡೆಸ್ಕೊಂಡು ಹೋಗ್ತೀನಿ ಅಂತ ಧೈರ್ಯ ತುಂಬಿ ಇವತ್ತು CA ಹೋಗಿದ್ದಾರೆ. ನನ್ನ ಮಗನ ಕೇಳಿದಾಗ, ಅಪ್ಪ ಎಲ್ಲರೂ ಡಾಕ್ಟ್ರು ಇಂಜಿನಿಯರ್ ಆಗ್ಬಿಟ್ರೆ ಆಗಲ್ಲ, ನಾನು ಸಮಾಜ ಸೇವೆಯಲ್ಲಿ ಬರಬೇಕು ಅಂತೇಳಿ ಒಂದು ಗ್ರಾಜುಯೇಷನ್ ಮುಗಿಸಿ ಲಾಗೆ ಇವತ್ತು ಕಾಲಿಟ್ಟಿದ್ದಾರೆ MS ರಾಮಯ್ಯ ಕಾಲೇಜಲ್ಲಿ. ತಮ್ಮ ಇಲ್ಲಿ ಬಂದಿರುವಂಥ ಎಲ್ಲ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ, ಕುಟುಂಬದ ಮೇಲೆ ಇರಲಿ ಅಂತ ಹೇಳುತ್ತಾ, ನಮಗೆಲ್ಲರಿಗೂ ನೀವೆಲ್ಲ ಶುಭ ಕೋರಿದ್ದಕ್ಕೆ ಮನಸ್ಫೂರ್ತಿಯಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್